ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಇವತ್ತು ನನ್ನ ಮಗನ ಬರ್ಡೇ, 2 years ಬರ್ಡೇ. ಎಷ್ಟು ಬೇಗ 2 years ಆಯಿತು ಅಂತ ಅನಿಸ್ತಾ ಇದೆ. ಸ್ಟಾರ್ಟಿಂಗ್ ಅವ್ನು ಹುಟ್ಟಾಗ 1 ತಿಂಗಳಾಗೋವರೆಗೂ ಒಂದೊಂದು ನಿಮಿಷನೂ ಎಣಿಸ್ತಾ ಇದ್ದೆ, ಒಂದೊಂದು ದಿನನೂ ಎಣಿಸ್ತಾ ಇದ್ದೆ. ಎಷ್ಟು ಬೇಗ ಒಂದಿನ ಆಗುತ್ತೆ, ಎಷ್ಟು ಬೇಗ ಇನ್ನೊಂದು ಅವರ್ ಆಗುತ್ತೆ, ಎಷ್ಟು ಬೇಗ ಸಂಜೆ ಆಗುತ್ತೆ, ಎಷ್ಟು ಬೇಗ ಮಧ್ಯಾಹ್ನ ಆಗುತ್ತೆ ಅಂತ. ಬಟ್ ಇವಾಗ 2 years ಆಗೋಯ್ತು. ಹೆಂಗೆ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ, ಎಷ್ಟು ಬೇಗ ಓಡುತ್ತೆ ಟೈಮ್ ಅಂತ. ಅಂದರೆ ಬೇರೆಯವರೆಲ್ಲ ಹೇಳ್ತಾ ಇದ್ರು ಅವ್ನು ಹುಟ್ಟಾಗ ಎಷ್ಟು ಬೇಗ ಟೈಮ್ ಹೋಗ್ತಾ ಇರುತ್ತೆ ನಿಂಗೆ ಗೊತ್ತೇ ಆಗಲ್ಲ ಅಂತ. ಬಟ್ ಅವಾಗ ಅನಿಸ್ತಾ ಇರಲಿಲ್ಲ. ಒಂದು 2-3 ತಿಂಗಳು ಆ ಥರ ಇತ್ತು. ಸೊ ನಾನು ಸ್ವಲ್ಪ ಅವಾಗ ಡಿಪ್ರೆಷನು ಅದು ಇದು ಅಂತ ಇದ್ನಲ್ಲ. ಸೊ ಹಾಗಾಗಿ ನನಗೆ ಆ ಟೈಮಲ್ಲಿ ಬೇಗ ಬೇಗ ದಿನಗಳು ಹೋಗಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಒಂದು 3 ತಿಂಗಳಾದಮೇಲೆ ಎಷ್ಟು ಫಾಸ್ಟಾಗಿ ಹೋಯ್ತು ಅಂತ ಅಂದರೆ ಟೈಮು. ಇವಾಗ 2 years ನಂಗೆ ನಂಬಕ್ಕೆ ಆಗ್ತಾಯಿಲ್ಲ, 2 years ಆಗೋಯ್ತಾ ಅಂತ ಅನಿಸ್ತಾ ಇರುತ್ತೆ. ಆ ಚಿಕ್ಕವನಿದ್ದಾಗ ಇದ್ದಿದ್ದು ಎಲ್ಲನೂ ಮಿಸ್ ಮಾಡ್ಕೊತಾ ಇರ್ತೀನಿ. ಆವಾಗಲೇ ಚೆನ್ನಾಗಿತ್ತೇನೋ ಅಂದರೆ ಇವಾಗ ಎಷ್ಟು ತುಂಟಾಗಿದ್ದಾನೆ ಅಂದರೆ ಒಂದು ಮಾತು ಕೇಳಲ್ಲ. ಒಂದು ಏನಾದರೂ ಹೇಳ್ತಾ ಇದ್ದೀವಿ ಅಂತ ಅಂದರೆ ಅದನ್ನ ನಿಂತ್ಕೊಂಡು ಕೇಳಿಸ್ಕೊಳ್ಳಲ್ಲ. ಅಲ್ಲಿ ಎಳೆಯೋದು ಇಲ್ಲಿ ಎಳೆಯೋದು, ಮನೆಯೆಲ್ಲ ಆ ಒಂದು ಟಾಯ್ಸ್ ಹರವೋದು, ಎಷ್ಟು ಸತಿ ಎತ್ತಿಟ್ರು ಮತ್ತೆ ಅದನ್ನ ತಗೊಂಡು ಎಲ್ಲ ಕಡೆ ಹಾಕೋದು. ಆಮೇಲೆ ಹಠ, ಏನಾದರೂ ಕೊಟ್ಟಿಲ್ಲ ಅಂತಂದರೆ ಜೋರಾಗಿ ಕಿರ್ಚ್ಕೊಂಡು ಅಳೋದು, ಹಿಂಗೆಲ್ಲ ಮಾಡ್ತಾನೆ. ಆಮೇಲೆ ಯಾರು ವಿಡಿಯೋ ಕಾಲ್ ಮಾಡಿದ್ರಂತೂ ಮಾತಾಡೋದೇ ಇಲ್ಲ. ಇನ್ನು ಫೋಟೋ ಶೂಟ್ ಅಂತ ಅಂದರೆ ಮೊನ್ನೆ ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತ ಹೋಗಿದ್ದೆ 2 yearsದು. ಒಂದು ಫೋಟೋಗೂ ನಿಂತ್ಕೊಳ್ಳಿಲ್ಲ ಗೊತ್ತಾ. ಎಷ್ಟು ಸಿಟ್ಟು ಬಂತು ಅಂದರೆ ಇನ್ಯಾವತ್ತೂ ಅವನಿಗೆ ಫೋಟೋ ಶೂಟ್ ಮಾಡಿಸ್ಬಾರ್ದು, ಅವನಿಗೆ ಬುದ್ಧಿ ಬಂದು ಅವನೇ ಫೋಟೋಸಿಗೆಲ್ಲ ಪೋಸ್ಟ್ ಕೊಡೋವರೆಗೂ ಫೋಟೋ ಶೂಟ್ ಮಾಡಿಸ್ಬಾರ್ದು ಅಂತ ಅನಿಸ್ತು. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅದ್ರದ್ದು ಒಂಚೂರು ಕ್ಲಿಪ್ಪಿಂಗ್ಸ್ನ ಇವಾಗ ಆ್ಯಡ್ ಮಾಡ್ತೀನಿ. ಬೆಳಗ್ಗೆ ದೇವಸ್ಥಾನಕ್ಕೂ ಹೋಗಿ ಬಂದಿದ್ವಿ, ಆ ಕ್ಲಿಪ್ಪಿಂಗ್ಸ್ ಒಂದು ಸ್ವಲ್ಪ ಈಗ ಆ್ಯಡ್ ಮಾಡ್ತೀನಿ. ಎಷ್ಟು ಬೇಜಾರಾಯಿತು ಅಂತಂದರೆ, ಅಯ್ಯೋ ಒಂದು ಫೋಟೋಗೂ ನಿಲ್ತಾ ಇಲ್ವಲ್ಲಪ್ಪ ಅಂದರು. ಒಂದು ಫೋಟೋದಲ್ಲೂ ಸ್ಮೈಲಿಂಗ್ ಫೇಸ್ ಇಲ್ಲ. ಅದರಲ್ಲೇ ಪಾಪ ಅವ್ರು ಕಷ್ಟಪಟ್ಟು ಅವ್ನು ಹಂಗೆ ಆಡ್ತಿದ್ದಾಗಲೇ ಒಂದು ಸ್ವಲ್ಪ ಫೋಟೋಸ್ನ ತೆಗ್ದಿದ್ದಾರೆ. ನಾನು ಮೊಬೈಲ್ ಇಟ್ಕೊಂಡು ಅವನನ್ನ ಹಿಂಗೆ ಓಡಾಡ್ಸೋದು. ಅವ್ನು ಮೊಬೈಲಲ್ಲಿ ವೀಡಿಯೋಸ್ ನೋಡ್ಕೊಂಡು ಆ ಕಡೆ ಈ ಕಡೆ ಬರ್ತಾ ಇದ್ದ. ಆವಾಗಲೇ ಫೋಟೋಸ್ನ ಕ್ಲಿಕ್ ಮಾಡಿದ್ದಾರೆ, ಅದೇ ಚೆನ್ನಾಗಿ ಬಂದಿದೆ ಸ್ವಲ್ಪ. ಬಟ್ ಒಂದರಲ್ಲೂ ಸ್ಮೈಲಿಂಗ್ ಫೇಸ್ ಇಲ್ಲ. ಕೊನೆಗೆ ಸಾಕು ಬಿಡಿ ಅಂತ ಅವ್ರು ಇನ್ನೂ ಫೋಟೋಸ್ನ ತೆಗಿಯೋರು. ಬಟ್ ನಾನೇ ಸಾಕು ಬಿಡಿ ಅಂತ ಅಂದ್ಬಿಟ್ಟು ಮನೆ ಕರ್ಕೊಬಂದೆ. ಅಷ್ಟು ಹಿಂಸೆ ಕೊಟ್ಟ. ಫೋಟೋ ಶೂಟಿಗೆ ಹೋದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ, ಬಾಲ್ಕನಿ ಬಾಗ್ಲಾಗ್ತೀನಿ. ಸೊ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಫೋಟೋ ಶೂಟ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಂಗೆ ನಾನು ಅವ್ನ ಪಾಪು ಇದ್ದಾಗಲಿಂದನೂ ಅವನಿಗೆ ಫೋಟೋಶೂಟ್ ಮಾಡಿಸಿರೋದು JP ನಗರಲ್ಲಿ ತಪಸ್ವಿ ಫೋಟೋಗ್ರಫಿ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರೆ. ಅವರು ಎಷ್ಟು ಟಾರ್ಚರ್ ಕೊಡ್ತಾಯಿದ್ರು ಪೇಷನ್ಸಿಂದ ತೆಗಿತಾರೆ. 1 hour ಸ್ಲಾಟ್ 2 hour ಸ್ಲಾಟ್ ಕೊಟ್ಟಿದ್ರು ಬೇಕಾದ್ರೆ ಸಂಜೆವರೆಗಾದ್ರೂ ಪೇಷನ್ಸಿಂದ ತೆಗಿತಾರೆ. ಈ ಮಕ್ಕಳುಗಳು ನಿಂತ್ಕೊಳ್ಳಲ್ಲ. 1 yearವರೆಗೂ ಓಕೆ, ಅದಾದಮೇಲೆ 2 years ಫೋಟೋಶೂಟ್ ಎಲ್ಲ ತುಂಬ ಅಂದರೆ ತುಂಬ ಕಷ್ಟ. ಒಂದು ಕಡೆ ನಿಲ್ಲಲ್ಲ, ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಅಂದ್ರೂ ಅವರು ಏನು ಟೆನ್ಷನ್ ತಗೊಳ್ದೇ, ಸಿಟ್ಟು ಮಾಡ್ಕೊಳ್ದೇ ಆರಾಮಾಗಿ ನಗ್ನಗ್ತಾ ಫೋಟೋಶೂಟ್ ಮಾಡ್ತಾರೆ. ಅದು ನನಗೆ ತುಂಬಾ ಇಷ್ಟ. ಆಮೇಲೆ ನೀವು ಏನಾದರೂ ನ್ಯೂ ಬಾರ್ನ್ ಫೋಟೋಶೂಟು, ಮೆಟರ್ನಿಟಿ ಮತ್ತು ಪ್ರೀ ವೆಡ್ಡಿಂಗು ಆ ಥರದ್ದೆಲ್ಲ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಫೋಟೋಸ್ನ ತೆಗಿತಾರೆ. ನನಗೆ ಇವ್ರ ವರ್ಕ್ ತುಂಬಾ ಇಷ್ಟ. ಅಲ್ಲಿ ಹೋದಾಗಂತೂ ನನ್ನ ಮಗ 1 ನಿಮಿಷ ಕೂರ್ತಾ ಇರಲಿಲ್ಲ, ಬರೀ ಕಾರ್ಟೂನ್ ಹಾಕಿ ಕೂರ್ಸೋದಾಗಿತ್ತು. ನಾನು 2 ಡ್ರೆಸ್ಸಲ್ಲಿ ಫೋಟೋಶೂಟ್ ಮಾಡಿಸಿದ್ದೆ. ಇನ್ನೊಂದು ಡ್ರೆಸ್ ಹಾಕಿದ್ದಾಗ ಅವನಿಗೆ ಬರೀ ಮೊಬೈಲ್ ತೋರಿಸ್ತಾ ಇದ್ದೆ ಕಾರ್ಟೂನ್ ಹಾಕಿಬಿಟ್ಟು. ಸೊ ಹಂಗಾಗಿ ಅವಾಗ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಈ ಡ್ರೆಸ್ ಹಾಕಿದಾಗ ಅವ್ರ ಮೊಬೈಲಲ್ಲೇ ಕಾರ್ಟೂನ್ ಹಾಕಿದ್ರು. ಸೊ ಹಂಗಾಗಿ ನನ್ನ ಮೊಬೈಲಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಫೋಟೋಶೂಟ್ನ ಬರ್ಡೇಗೆ 2 days ಇದೆ ಅನ್ನಂಗೆ ಮಾಡಿಸಿದ್ದೆ. ಸೊ ಬರ್ಡೇ ದಿನ ನಾನು ಪೋಸ್ಟ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬಂದ್ವಿ. ನಮ್ಮನೆ ಹತ್ರನೇ ತಿರುಮಲಗಿರಿ ದೇವಸ್ಥಾನ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು. ದೇವಸ್ಥಾನದ ಒಳಗಡೆ ದೇವ್ರ ಫೋಟೋ ವಿಡಿಯೋ ಏನು ತೊಗೊಳಂಗಿಲ್ಲ. ಸೊ ಹಂಗಾಗಿ ಅದೇನು ಕ್ಯಾಪ್ಚರ್ ಮಾಡಿಲ್ಲ. ದೇವಸ್ಥಾನದಲ್ಲಂತೂ ಒಳ್ಳೆ ಪ್ರಸಾದ ಕೊಡ್ತಾರೆ, ಪುಳಿಯೋಗರೆನ. ಮತ್ತು ಅರ್ಚನೆ ಟಿಕೆಟ್ ತೊಗೊಂಡವರಿಗೆ ಎಕ್ಸ್ಟ್ರಾ 1 ಬಾಕ್ಸ್ ಪ್ರಸಾದ ಕೊಡ್ತಾರೆ. ಅದರಲ್ಲಿ ನೀವು ಪುಳಿಯೋಗರೆ ಬೇಕಾ, ಬಿಸಿಬೇಳೆ ಬಾತ್ ಬೇಕಾ, ಕೇಸರಿ ಬಾತ್ ಬೇಕಾ, ಏನು ಬೇಕಾದರೂ ತೊಗೊಬರ್ಬೋದು. ನಾವು ಪುಳಿಯೋಗರೆ ತೊಗೊಬಂದಿದ್ವಿ. ನಂಗೆ ಪುಳಿಯೋಗರೆ ತುಂಬ ಇಷ್ಟ. ಕ್ಲಿಪ್ಪಿಂಗ್ಸ್ ಎಲ್ಲನೂ ನೋಡಿದ್ರಲ್ವ, ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ಇಲ್ಲ, ಸ್ವಲ್ಪ ಮಾತ್ರ ತೊಗೊಂಡಿದ್ದು. ಅವನಿಗೆ ಮೊಬೈಲ್ ತೋರಿಸ್ತಾ ಇದ್ದೆ ಫೋಟೋಶೂಟಿಗೆ ಹೋದಾಗ. ಸೊ ಹಾಗಾಗಿ ನನ್ನ ಫೋನಲ್ಲೇ ಹಾಕಿದ್ರಿಂದ ಎಲ್ಲ ವೀಡಿಯೋಸ್ಗಳನ್ನ, ಈ ಕೋಕೋಮೆಲನ್ನೆಲ್ಲ ನನ್ನ ಫೋನಲ್ಲೇ ಹಾಕಿದ್ದೆ. ಹಂಗಾಗಿ ವೀಡಿಯೋಸ್ ಜಾಸ್ತಿ ತಕ್ಕೊಳಕ್ಕಾಗಲಿಲ್ಲ. ಆಮೇಲೆ ಅವ್ರ ಫೋನಲ್ಲಿ ಹಾಕಿದ್ರು ಸ್ವಲ್ಪ ಹೊತ್ತು, ಅವಾಗ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಅಷ್ಟೇ. ಸೊ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗಲೂ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ. ಅಲ್ಲಿ ಒಳಗೆಲ್ಲ ಫೋಟೋ ತೆಗಿಯಂಗಿರಲ್ಲ.
ಸೊ ಹಂಗಾಗಿ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಅದನ್ನು ಕೂಡ ತಗೊಂಡಿಲ್ಲ. ಪುಳಿಯೋಗರೆ ಕೊಟ್ಟಿದ್ರು, ಹಾಗೇನೆ ಅಲ್ಲಿ ಅರ್ಚನೆ ಮಾಡಿಸಿದ್ರೆ ಪುಳಿಯೋಗರೆ ಒಂದು ಬಾಕ್ಸ್ ಫುಲ್ ಕೊಡ್ತಾರೆ, ಅದನ್ನ ತಂದಿದ್ವಿ. ಈಗ ಊಟಕ್ಕೆ ಅದೇ ಆಯಿತು ಪುಳಿಯೋಗರೆ. ಸೊ ಇವಾಗ ಪಾಪುಗೆ ಒಂದು ಗಿಫ್ಟ್ ಕೊಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಏನು ಗಿಫ್ಟು ಏನು ಅಂತ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ದಿನದಿಂದ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅವನಿಗೆ ಸ್ವಲ್ಪ ಗೊತ್ತಾಗಬೇಕು, ಸ್ವಲ್ಪ ಯೂಸ್ ಆಗೋ ಥರ ಇರಬೇಕು, ಅವಾಗ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು 2 ಇಯರ್ಸಿಗೆ ಕೊಡ್ಸೋಣ ಅಂತ ಅನ್ಕೊಂಡು ಈ ಸಲ ಬರ್ಡೇಗೆ ಗಿಫ್ಟ್ ಕೊಡ್ಸೋದಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ಕೊಡಿಸ್ತಾ ಇದ್ದೀನಿ. ಸೊ ಇವತ್ತು ಕೇಕ್ ಕಟ್ಟಿಂಗ್ ಎಲ್ಲ ಏನೂ ಇಲ್ಲ, ನಾಳೆ ಮಾಡಿಸ್ಬೇಕು. ನಾಳೆ ಮಮ್ಮಿ ಬರ್ತಾರೆ. ನಾಳೆ ನಮ್ಮಮ್ಮಂಗೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕು. ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ನಮ್ಮಮ್ಮನ ಸ್ಕೂಲಲ್ಲಿ ನಮ್ಮಮ್ಮ ಒಬ್ಬರೇ ಟೀಚರ್ ಇರೋದು. ಸೊ ಹಾಗಾಗಿ ನಾಳೆ ಗಣರಾಜ್ಯೋತ್ಸವ ಮಾಡಿನೇ ಬರಬೇಕು. ಸೊ ಹಂಗಾಗಿ ಮಾಡಿ ಅವ್ರು ಹೊರಟು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸಂಜೆ ಆಗುತ್ತೆ. ಸೊ ಸಂಜೆ ಕೇಕ್ ಕಟ್ ಮಾಡಿಸೋದು ಸಿಂಪಲ್ಲಾಗಿ ನಮ್ಮ ಅಣ್ಣ ಅವ್ರನ್ನ ಕರೆದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಏನು ಬೇಡವೇ ಬೇಡ ಅಂತ ಅಂದ್ಕೊಂಡಿದ್ದೆ, ಕೇಕ್ ಕಟ್ ಮಾಡಿಸೋದೇ ಬೇಡ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಕೇಕ್ ಕಟ್ ಮಾಡಿಸೋದು ಎಲ್ಲರೂ ಕರೆದು ಅಂತ ಅಂದ್ಕೊಂಡಿದ್ದು, ಆಮೇಲೆ ಅದು ಕ್ಯಾನ್ಸಲ್ ಆಯಿತು. ಮತ್ತು ಏನು ಮಾಡೋದು ಬೇಡ, ಸೊ ಅದೇ ದುಡ್ಡಲ್ಲಿ ನೆಕ್ಸ್ಟ್ ಯಾವಾಗಲಾದರೂ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ನಮ್ಮಮ್ಮ ನಾಳೆ ಬರ್ತೀನಿ ಸಿಂಪಲ್ಲಾಗಿ ಮನೇಲೇ ಮಾಡೋಣ ಅಂತ ಅಂದರು. ಹ್ಞೂ ಸರಿ ಅಂತ ಅಂದಿದ್ದೀನಿ. ಸೊ ಇವಾಗ ಗಿಫ್ಟ್ ತಗೊಂಡು ಬರ್ತೀನಿ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನು ಗಿಫ್ಟು ಏನು ಅಂತ ಹಾಗೇನೆ ಅಲ್ಲೇ ತೋರಿಸ್ತೀನಿ, ಬನ್ನಿ. ಗಿಫ್ಟ್ ಏನಪ್ಪ ಅಂತಂದರೆ ಜೀಪು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಎಲ್ಲಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಸೆಲೆಕ್ಟ್ ಯಾವ್ದು ಮಾಡೋದು ಅಂತ ನೋಡ್ತಾ ಇದ್ದೀವಿ. ನನ್ನ ಮಗಂಗಂತೂ ಈ ಶಾಪಿಗೆ ಕರ್ಕೊಂಡು ಹೋದ ತಕ್ಷಣ ಫುಲ್ಲು ಖುಷಿ. ಅಲ್ಲಿರೋ ಗಾಡಿಗಳ ಮೇಲೆ ಎಲ್ಲದರಲ್ಲೂ ಕೂಡ ಹತ್ತಿ ಆಟ ಆಡಿದ್ದಾನೆ. ನಾನು ಬೈಕ್ ಅಂತ ಅಂದ್ಕೊಂಡಿದ್ದೆ, ಬಟ್ ಆಮೇಲಿಂದ ಬೈಕ್ ಬೇಡ ಜೀಪೇ ಕೊಡ್ಸೋಣ ಅಂತ ಅಂದರು ನಂದೀಪು. ದೀರು ಇಲ್ಲಿ, ದೀರ ನಿಲ್ಲೋಡು, ನಿಲ್ಲು. ಫೈನಲಿ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡ್ವಿ. ಬಾಕ್ಸ್ ಪೀಸ್ ಓಪನ್ ಮಾಡ್ತಾ ಇದ್ದಾರೆ ಹೊಸದು. ಅಲ್ಲಿ ಇಟ್ಟಿರ್ತಾರೆ ರೆಫ್ರೆನ್ಸಿಗೆ ನೋಡೋಕ್ಕೆ ಯಾವ್ದು ಚೆನ್ನಾಗತ್ತೆ ಅಂತ. ಅಲ್ಲಿ ನೋಡಾದ್ಮೇಲೆ ಹೊಸ ಪೀಸ್ನ ತೆಗೆದು ಅದನ್ನು ಫಿಟ್ ಮಾಡಿ ಕೊಡ್ತಾರೆ. ನಾನು ಸೆಲೆಕ್ಟ್ ಮಾಡಿದ್ದು ಯೆಲ್ಲೋ ಕಲರು. ಫಸ್ಟ್ ರೆಡ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ನನಗೆ ಯೆಲ್ಲೋ ಇಷ್ಟ ಆಯಿತು. ನನ್ನ ಪಾಪುಗೂ ಅಷ್ಟೇ ಆಲ್ಮೋಸ್ಟು ಯೆಲ್ಲೋ ಕಲರ್ ಬಟ್ಟೆಗಳನ್ನೇ ಜಾಸ್ತಿ ತೊಗೋತಾ ಇರ್ತೀನಿ. ಸೊ ಹಂಗಾಗಿ ಇದು ಯೆಲ್ಲೋನೇ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಎಲ್ಲ ಸೆಲೆಕ್ಷನ್ ಎಲ್ಲ ಮುಗಿಸಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಸಂಜೆ ಆಗೋಯಿತು. ಆಟೋ ಬುಕ್ ಮಾಡಿ ಆಟೋದಲ್ಲಿ ಹಾಕೊಂಡು ಹೋದ್ವಿ. ಕಾರಲ್ಲಿ ಜೀಪ್ ಹಿಡಿಸಲ್ಲ ಅಂತ ಅಂದ್ಬಿಟ್ಟು ಆಟೋದಲ್ಲಿ ಇದನ್ನು ಹಾಕಿ ನಾನು ಪಾಪುನು ಕೂಡ ಆಟೋದಲ್ಲೇ ಬಂದ್ವಿ. ಅಪಾರ್ಟ್ಮೆಂಟ್ ಒಳಗಡೆನೇ ಆಟೋ ತೊಗೊಬಂದು ಇವಾಗ ಆಟೋಯಿಂದ ಹೊರಗೆ ತೆಗಿತಾ ಇದ್ದಾರೆ. ನಂದು ಮತ್ತು ಆಟೋ ಡ್ರೈವರ್ ಕೂಡ ಹೆಲ್ಪ್ ಮಾಡಿದ್ರು. ಪಾಪು ಅಂತೂ ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ, ಆಟೋದಲ್ಲಿ ಬರ್ತಾ ಮಲ್ಕೊಬಿಟ್ಟಿದ್ದ. ಸೊ ಹಂಗಾಗಿ ಅವನು ನಾನು ಎತ್ಕೊಂಡು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೇ ಏನು ಕೇಕ್ ಕಟ್ ಮಾಡಿಸ್ಲಿಲ್ಲ, ಬರ್ಡೇ ದಿನ ಬರೀ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಮತ್ತು ಆಮೇಲೆ ಜೀಪ್ ತರಕ್ಕೆ ಹೋದ್ವಿ, ಅಲ್ಲೇ ಟೈಮ್ ಆಗೋಯ್ತು. ಸಂಡೇ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ನಾವೇ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಬರೀ ಫ್ರೆಂಡ್ಸ್ ಅಷ್ಟೇ, ಇನ್ಯಾರೂ ಇಲ್ಲ. ಎಲ್ಲವುದು ಕೂಡ ಸಡನ್ನಾಗಿ ಪ್ಲ್ಯಾನ್ ಆಗಿ ಎಲ್ಲ ಸಡನ್ನಾಗಿ ಕ್ಯಾನ್ಸಲ್ ಆಯಿತು. ಏನೇನಾಯಿತು ಏನು ಅಂತ ವಿಡಿಯೋ ಕಂಪ್ಲೀಟ್ ನೋಡಿ ನಿಮಗೇನೆ ಗೊತ್ತಾಗತ್ತೆ. ಖುಷಿ ಹೋಗು, ಖುಷಿ ಕಾರ್ ಹತ್ರ ಹೋಗು, ಕಾರ್ ಹತ್ರ ಹೋಗು ನೀನು. ಯಾವ್ದಂತ ಕೇಳಿದೆ. 15 ಸರಿಮ್ಮ, ಅವ್ರು ಕಟ್ ಮಾಡೋ ತನಕ ವೆಯ್ಟ್ ಮಾಡ್ಬೇಕಾಯ್ತಾ? ಅವ್ರಿಗೆ ಕೊಡ್ತಾರೆ, ಕೊಡೋ ತನಕ ವೆಯ್ಟ್ ಮಾಡಬೇಕು. ವಿಡಿಯೋನ ಫೋಟೋನೇ ಇಲ್ಲಿ ವಿಡಿಯೋನ ಫೋಟೋನ ವಿಡಿಯೋ ಹಾರಲ್ವಾ? ಹ್ಯಾಪಿ ಬರ್ತ್ಡೇ ಅಂತ ಹಿಂಗೆ ಬರುತ್ತೆ. ಓಕೆನಾ? ಇದು ಹಿಂದೆ ಖುಷಿ ಅದೇನಾದ್ರು ಫಸ್ಟ್ ಡೇ ಗೊತ್ತಿರೋದು, ಅದಕ್ಕೆ ಸ್ಪೇಸ್ ಇಟ್ಬಿಟ್ಟು ಇವನು ಕಾಣ್ತಾ ಇದ್ದಂತಾನೆ. ಸರಿ ಸುಮ್ಮನೆ ಇರಬೇಕು, ಸೈಲೆಂಟ್. ಅಲ್ಲಿ ನೋಡಿ, ಈಗ ಬಂದ್ ಅಂತ ಬರುತ್ತೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಓಕೆ, ಯೆಸ್, ಹ್ಯಾಪಿ ಬರ್ತ್ಡೇ. ಕಟ್ ಮಾಡಿ, ಕಟ್ ಮಾಡಿ. ಸಿಕ್ಕೋ. Listen, Maga. Happy birthday to listen, Maga.
ಏ ಚರಿಮ್ಮ ಅವ್ನಿಗೆ ಸ್ವಲ್ಪ ತಿನ್ಸಿ ಜೀರು ಪಾಪಗೆ. ಅವ್ನಿಗೆ ಬರ್ತದೆ ಅವ್ರಿಗೆ ತಿನ್ನಿಸ್ಬೇಕು ಮಗನೇ. ತಿನ್ಸು ನೀನ್ ತಿನ್ಸು ಅವಳು ತಿನ್ಸಲ್ವ ದೀನುಗೊಂದು ಬೈಟ್ ತಿನ್ಸು ಮಗನೇ ಅಂತ. ಅವ್ನಿಗೆ ಸ್ವಲ್ಪ ತಿನ್ಸು. ದೀನುಗೊಂದು ತಿನ್ಸು ಆಮೇಲೆ ನೀನು ತಿನ್ನಂತೆ ಪ್ಲೀಸ್. ಗೋ. ಇವ್ನು ಹೌದಲ್ವ, ಸ್ವಲ್ಪ ತಿನ್ಸಿ. 5, 10 ಇಲ್ಲ 20 ಯಾವ್ದಾದ್ರು ಇರ್ಬೋದು ಅಂತಿದ್ರಲ್ಲ. ಕೇಕ್ ಯಾರ್ದಿರೋದು? ಯಾವ್ದು ಬರ್ತಡೆ ಹೇಗೆ ಪೇಮೆಂಟ್ ಇದೆ? ಯಾರ್ದು ಬರ್ತಡೆ ಅವನಿಗೆ ಒಂದು ಬೈಟ್ ತಿನ್ಸು ಅಂದೆ ಅದಕ್ಕೆ ಯಾರ್ದಿರೋ ಬರ್ತಡೆ ಯಾರ್ದಿರೋದು? ಖುಷಿ ಖುಷಿ ಏನೋ ಡ್ಯಾನ್ಸ್ ಮಾಡಿ. ಖುಷಿ ಇಲ್ಲಿ ನೋಡಕಂದ. ಹಾಂ ವಿಡಿಯೋ ಕೇಕ್ ತಿನ್ನಿಸಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನೇ ತಂದಿಲ್ಲ. ಇಷ್ಟು ನಿಮಿಷ ಮಾಡ್ರಿ ಎಲ್ಲಿ ತರಕ್ಕಾಗುತ್ತೆ? ಇವತ್ತು ಚಿನ್ನ ಚೈನ್ ಹಾಕೋದು ಬೆಳ್ಳಿಗೂ ಈಗ ರೇಟ್ ಜಾಸ್ತಿ ಆಗ್ತೈತಲ್ಲ. ಬೆಳ್ಳಿದು ಇದೊಂದು ಅದೊಂದು ಬಿಸ್ಕೊಟ್ರೆ ಆಯ್ತು. ಈ ಕಡೆ ನಿಂತ್ಕೊ ನೀನು. ಸರಿ ನೀನು ಈ ಕಡೆ ಸೈಡಲ್ಲಿ ನಿಂತ್ಕೊ. ಎಲ್ಲ ಅಡ್ಡ ಬಂದ್ರು. ರೆಡಿಯೂ ಕೊಡ್ತೀನಿ, ಓಪನ್ ಮಾಡಿ. ನೀರು ಲ್ಯಾಪ್ಟಾಪ್ ಅವಳಿಗೊಂದು ಲ್ಯಾಪ್ಟಾಪ್ ಕೊಡ್ಸಿ. ಇದ ಯೆಲ್ಲೋ ಕಲರ್ದ ಪ್ರೆಸ್ ಮಾಡ್ಬಿಟ್ಟು ಎತ್ಕೊಂಡು ಶೆಲ್ ಹಾಕ್ಬೇಕಲ್ವಾ? ಶೆಲ್ ಸರಿ ತೆಗಿಯದ ಅದನ್ನು ತೆಗಿ, ಪೇಪರ್ ತೆಗಿ. ಸಾಕಲ್ವಾ? ಶೆಲ್ ಇಲ್ಲ ಅಂದ್ರೆ ಫೋನ್ ಮಾಡ್ತಾ ಬರ್ತಾರೆ. ಈ ಸಲ ಬರ್ಡೇ ಅಂತೂ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಏನೇನೋ ಆಯಿತು. ನಮ್ಮಮ್ಮನೂ ಕೂಡ ಬರಲಿಲ್ಲ, ನಮಗೆ ಗೊತ್ತಿರೋರೊಬ್ಬರು ಎಕ್ಸ್ಪೈರ್ ಆದರು ಅಂತ ಅಂದ್ಬಿಟ್ಟು. ಬಟ್ ಸೆಕೆಂಡ್ ಇಯರ್ ಬರ್ಡೇ ಅಲ್ವಾ, ನನಗೇನು ಅಷ್ಟು ಬೇಜಾರಾಗಲಿಲ್ಲ. ಸ್ಟಾರ್ಟಿಂಗ್ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆವಾಗ ನಂದೀಪ್ ಅವ್ರ ಅಪ್ಪ ಅಮ್ಮ ಬರಲ್ಲ, ಕೆಲಸ ಇದೆ ಅಂತ ಅಂದರು. ಸೊ ಹಂಗಾಗಿ ಅವ್ರು ಬರಲ್ಲ ಅಂತ ಅಂದಮೇಲೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ದು. ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದನ್ನು ಗ್ರ್ಯಾಂಡಾಗಿ ಅಂದರೆ ಮನೇಲೇ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಬರಲ್ಲ ಅಂತ ಅಂದಮೇಲೆ ಕ್ಯಾನ್ಸಲ್ ಆಯಿತು. ಆಮೇಲೆ ನಮ್ಮ ಮಮ್ಮಿ ನಾನು ಬರ್ತೀನಿ ಮಾಡೋಣ ಅಂತ ಅಂದರು ಮನೇಲೇ ಸಿಂಪಲ್ಲಾಗಿ. ಅಣ್ಣ ಮತ್ತು ನನ್ನ ತಂಗಿ ಎಲ್ಲ ಇದ್ದಾರೆ, ಅವ್ರನ್ನೆಲ್ಲ ಕರೆಯೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಮ್ಮ ಬರೋದು ಕ್ಯಾನ್ಸಲ್ ಆಯಿತು. ಆಮೇಲಿಂದ ಎಲ್ಲದೂ ಕ್ಯಾನ್ಸಲ್ ಮಾಡಿ ಅಟ್ಲೀಸ್ಟ್ ಒಂದು ಕೇಕ್ ಆದರೂ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸಿಂಪಲಾಗಿ ಡೆಕೋರೇಷನ್ ನಾವೇ ಮಾಡಿ ಕಟ್ ಮಾಡಿಸಿ ಮಾಡೋಣ ತಾಳು. ಸರಿ ಸರಿ ಬಾಯ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಮಾಡಿ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಚಿನಿ.
ಚೆನ್ನಾಯ್ತು ಚಿನಿ. ಗರ್ರು ಅಂತ ನೋಡು ತಿನ್ನೋದಿಲ್ಲ ನನ್ನ ಮಗ. ತಿನ್ನವ ಜಾಸ್ತಿ ಕೊಡ್ಬೇಕು. ತಿಂತಾನೆ. ಜಾಸ್ತಿ ಕೊಡ್ಬೇಕು. ಸ್ವಲ್ಪ ಕೊಟ್ಟು ಚೂರು ಕೊಡ್ತಾ ಇದೆಯಲ್ಲ ಅಕ್ಕಿ ದಿಟ್ಕ. ಚೂರು ಇಲ್ಲ ಏನೂ ಇಲ್ಲ. ನಮ್ಗೆ ತಿಳ್ತೀಯ ನೀನು ಮಾಡ್ತೀನಿ